ಹಾಯ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಪ್ರೀತಿ ವಿನಯ್ ಯೂಟ್ಯೂಬ್ ಚಾನಲ್. ಏನಿಲ್ಲ, ಇವತ್ತು ನಮ್ಮ ಅತ್ತೆಯವರು ಬೆಳಿಗ್ಗೆ ಎದ್ದ ತಕ್ಷಣ ತೋಟದ ಕಡೆ ಹೊಂಟಿದ್ರು. ಕೂಲಿಯವ್ರನ್ನ ಕರ್ಕೊಂಡು ಅಲ್ಲೇನೋ ಸ್ವಲ್ಪ ಕೆಲಸ ಐತೆ ಅಂತ ಹೇಳತ್ತಿದ್ರು. ನಾನು ನೈಟ್ ಯೋಚನೆ ಮಾಡಿ ಮಲ್ಕೊಂಡಿದ್ನಿ, ಇಲ್ಲ ನಾಳೆ ಹೆಂಗಿದ್ರು ಆಫ್ ಐತಿ, ಸ್ವಲ್ಪ ಲೇಟ್ ಮಾಡಿದ್ರೆ ಆಯ್ತು ಅಂಥೇಳಿ ಮಾಡಿದ್ನಿ. ಆದರೆ ಬೆಳಿಗ್ಗೆ ಅನ್ನಷ್ಟೊಳು ಸಾಯ್ತಾ ಎದ್ದು ಕುಂತಿದ್ಳು. ನನಗಿನ್ನ ಮುಂಚೆನೇ ಎದ್ದಿದ್ದಳು, ಬಂದು ರೂಮ್ ಕಡೆ ನಿಂತುಬಿಟ್ಟಿದ್ಳು. ಬಾ ಬಾ ಅಂಥೇಳಿ. ಸೊ ಎದ್ದು ಆಕೆಗೆ ಏನಾದರೂ ತಿನ್ನಿಸ್ಬೇಕಂತ ಹೇಳಿ ರಾಗಿ ಪೊರ್ಜ್ ಮಾಡಿದ್ನಿ. ಅಂದರೆ ಆಕೆ ಎದ್ದು ಭಾಳ ಹೊತ್ತಾಗಿತ್ತು, ನಾ ಹೇಳ್ತಾನೆ ಅಂಥೇಳಿ ವೆಯ್ಟ್ ಮಾಡತ್ತಿದ್ದಳು. ಸೊ ಹಸಿವಾಗೈತೆ ಅಂತೇಳಿ ಆಕೆ ತಿನ್ನಿಸಿದ್ನಿ. ನಂದು ಆಫ್ ಇದ್ದಾಗಂತೂ ಆಕೆ ಯಾರ ಜೊತೆನೂ ಹೋಗಂಗಿಲ್ಲ. ಮುಂಜಾನೆಯಿಂದ ಮಲ್ಗೋವರೆಗೂ ನನ್ನ ಜೊತೆನೇ ಇರ್ತಾಳೆ. ಹಾಲು ಹಿಂಡಿರಲಿಲ್ಲ ಅಂದರೆ ನಮ್ಮ ಅತ್ತೆಯವ್ರು ಬೇಗ ಹೋಗಿದ್ದರು. ಸೊ ಅದಕ್ಕೋಸ್ಕರ ಅವ್ರು ಬರೋದು ಲೇಟ್ ಆಗ್ತೈತೆ, ಅಂದ್ರೆ 12 ಗಂಟೆ ಅದು ಆಗ್ತೈತಿ. ನಾನು ಹಿಂಡ್ಕೊಂಡ್ರೆ ಆಯ್ತು ಅಂತೇಳಿ ಹಿಂಡ್ಕೊಳತ್ತಿದ್ನಿ. ಹಿಂಡ್ಕೊಂಡು ಬರೋಷ್ಟೊಳು ಮತ್ತೆ ಸಾಹಿತ್ಯ ಹಾಳಾತಿದ್ರು. ನಾ ಬಿಟ್ಟು ಹೋಗೇನೆ ಅಂಥೇಳಿ ಅದಕ್ಕೆ ಬಂದು ಸಮಾಧಾನ ಮಾಡಿ ಮಲಗಿಸಿ ಚಹಾ ಕುಡ್ಬೇಕಂಥೇಳಿ ಚಹಾ ಮಾಡೋಕ್ಕೆ ಹೋದ್ನಿ. ಸಾಹಿತ್ಯಾಗ ನನ್ನ ಜೊತೆ ದಿನ ಕಳೆಯೋದಂದ್ರೆ ಭಾಳ ಇಷ್ಟ. ನನಗೂ ಇಷ್ಟ, ಆದರೆ ಅನಿವಾರ್ಯ ನಾವು ಕೆಲ್ಸಕ್ಕೆ ಹೋಗೋದು, ಏನು ಮಾಡೋಕ್ಕಾಗೋದಿಲ್ಲ. ಆದಷ್ಟು ಎಲ್ಲ ಹೆಣ್ಮಕ್ಳು ದುಡಿಬೇಕು, ಅವ್ರ ಸ್ವಂತ ಕಾಲ ಮೇಲೆ ನಿಲ್ಲಬೇಕು. ಅಂದಾಗ ಅವ್ರ ಜೀವನ ಚಲೋ ಇರ್ತೈತಿ. ಅಂದರೆ ಜೀವನ ಚಲೋ ಇರೋದಿಲ್ಲ ಅಂತ ಅಲ್ಲ, ಬಟ್ ಅವ್ರ ಹೊಟ್ಟೆ ಅವ್ರ ತುಂಬಿಸ್ಕೊಂಡ್ರೆ ಇನ್ನೂ ಚಲೋ ಆಗ್ತೈತಿ. ಅದೇನೋ ಒಂಥರ ತೃಪ್ತಿ. ನಮ್ಮ ಅನ್ನ ನಾವು ದುಡ್ದು ತಿಂದ್ರೆ. ವಿನಯ್ ಅವರು ಈಗ ಕೆಲಸ ಯಾವಾಗ ಮಾಡ್ತಾಳೆ, ಸಾಹಿತ್ಯನ ಯಾವಾಗ ಹಿಡ್ತಾಳೆ ಅಂಥೇಳಿ ಅವ್ರು ನಾಷ್ಟ ಪಾರ್ಸಲ್ ತಂದಿದ್ರು. ನಂಗೆ ಗೊತ್ತಿರಲಿಲ್ಲ ಅವ್ರು ತರೋದ. ಸೊ ಅದಕ್ಕೋಸ್ಕರ ನಾನು ಬಟಾಟೆ ಕುದಿ ಹಾಕಿದ್ನಿ. ಬಟಾಟೆ ಪಲ್ಯ ಮತ್ತು ದೋಸೆ ಮಾಡಿದ್ರೆ ಆಯ್ತು ಅಂಥೇಳಿ. ಏನಿಲ್ಲ, ಇವಾಗ ಪಲ್ಯ ಮತ್ತು ಚಟ್ನಿ ಮಾಡಿ ಇಡ್ತೀನಿ. ನಮ್ಮ ಅತ್ತೆಯವರು 12 ಗಂಟೆ ಅಂದರೆ ಬರ್ತಾರೆ. ಅವ್ರು ಬಂದ ತಕ್ಷಣ ದೋಸೆ ಚಟ್ನಿ ಪಲ್ಯ ಹಾಕಿಬಿಡ್ತೀನಿ. ಅವರು ತಿಂದಂಗೆ ಆಗ್ತೈತಿ. ಅಂದ್ರೆ ಅವರು ಏನೂ ತಿಂದಿರಂಗಿಲ್ಲ. ಸಾಹಿತ್ಯ ಇವಾಗ ಮಲ್ಕೊಂಡಾಳೆ, ಅದಕ್ಕೋಸ್ಕರ ಎಲ್ಲ ಕೆಲಸನೂ ಬೇಗ ಬೇಗ ಮಾಡ್ಕೋಬೇಕಂತ ಹೇಳಿ ಎಲ್ಲ ಕೆಲಸನೂ ಮಾಡತ್ತೇನೆ. ಆಕೆ ಎದ್ದಳು ಅಂದ್ರೆ ಏನು ಮಾಡೋಕ್ಕೂ ಬಿಡೋಂಗಿಲ್ಲ. ಆಕೆ ಜೊತೆನೇ ಟೈಮ್ ಸ್ಪೆಂಡ್ ಮಾಡಬೇಕು, ಅಷ್ಟು ಪೊಸೆಸಿವ್ ಅದಾಳೆ. ಇದಿಷ್ಟು ಮಾಡೋಷ್ಟು ನಮ್ಮ ಅತ್ತೆಯವ್ರು ಬಂದರು. ಫ್ರೆಶ್ ಆಗ್ರಿ, ನಿಮ್ಗೆ ಊಟಕ್ಕೆ ಹಾಕಿ ಕೊಡ್ತೇನೆ ಅಂಥೇಳಿ ಅವ್ರಿಗೂ ದೋಸೆ ಮಾಡಿ ಊಟಕ್ಕೆ ಹಾಕಿ ಕೊಟ್ನಿ. ನಾವು ತಿಂದ್ವಿ. ಹಾಗೆ ತಿಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂಥೇಳಿ ಎಲ್ಲರೂ ಮಲ್ಕೊಂಡ್ವಿ. ಮಲ್ಕೊಂಡು ಎಳ್ಳಷ್ಟೊಳಗೆ ಸಾಯಂಕಾಲ ಆಗಿ ಹೋಗಿತ್ತು. ನಮ್ಮ ಮೈದ್ನ ಅವರು ವಡಾಪಾವ್ ತಂದಿದ್ರು. ಸೊ ಸಾಯಂಕಾಲ ಎದ್ದು ಎಲ್ಲರೂ ಸ್ವಲ್ಪ ಫ್ರೆಶ್ ಆಗಿ ಮತ್ತು ವಡಾಪಾವ್ ತಿಂದು ಚುಮ್ಮರಿ ತಿಂದು ಹಂಗೆ ಮಾತಾಡ್ಕೊತ ಕುಂತಿದ್ವಿ. ಇದಿಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಸೊ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆಗಲಿ ಅಂದ್ರೆ ಪರವಾಗಿಲ್ಲ, ನಡಿತೈತಿ. ಏನು ಮಾಡೋಕ್ಕಾಗೋದಿಲ್ಲ, ಒಬ್ಬೊಬ್ರಿಗೆ ಒಂದೊಂದು ಥರ ಇಷ್ಟ ಆಗ್ತೈತಿ. ಎಲ್ಲರೂ ಇಷ್ಟಪಡ್ರಿ ನನ್ನ ವಿಡಿಯೋ, ಎಲ್ಲರೂ ನನ್ನ ವಿಡಿಯೋನ ನೋಡ್ರಿ ಅಂಥೇಳಿ ನಾನು ಕೇಳ್ಕೊಳ್ಳೋದಿಲ್ಲ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.